ಹಾಯ್ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಮಕ್ಳಿಗೆ ಮನೆಗೆ ಆಟ ಸಾಮಾನಿಗಂತೂ ಕೊರತೆ ಇರೋಂಗಿಲ್ಲ. ನಾವು ಸಣ್ಣವರಿದ್ದಾಗಂತೂ ಒಂದೆರಡು ಆಟ ಸಾಮಾನು ಬಿಟ್ಟರೆ ಹೆಚ್ಚಿಗೆ ಇರ್ತಿದ್ದಿಲ್ಲ. ಬಟ್ ಈಗ ಚೀಲ ಚೀಲ ತುಂಬಿಡ್ಬೇಕು. ಈಗಿನ ಮಕ್ಳು ಹಂಗೆ ಒಮ್ಮೆ ಆಟ ಆಡಿದ್ದು ಇನ್ನೊಮ್ಮೆ ಆಟ ಆಡೋಕೆ ಮನಸ್ಸು ಮಾಡೋಂಗಿಲ್ಲ. ನಾನಿವತ್ತು ಅದ್ವಿತಿ ಆಟ ಸಾಮಾನನ್ನು ಕೂಡಿಸಿ ಮಾಡ್ಕೊಂಡು ರಂಗೋಲಿ ಹೆಂಗೆ ಮಾಡೋದಂತ ತೋರ್ಸಕತ್ತೀನಿ ನೋಡ್ರಿ. ರಂಗೋಲಿ ವೈಟ್ ಕಲರ್ ರಂಗೋಲಿ ತೊಗೊಂಡು ಎಲ್ಲ ಸ್ಕ್ವೇರ್ಸ್ ಒಳಗೂ ನಾನು ನೀಟಾಗಿ ಫಿಲ್ ಮಾಡ್ಕೊಂಡು ಬರತ್ತೀನಿ. ಈ ಥರ ಒಂದೊಂದು ಸ್ಕ್ವೇರ್ಸಿಗೆ ರಂಗೋಲಿ ಹಾಕಿ ಒಂದೊಂದು ಸೆಷನ್ ಕಂಪ್ಲೀಟ್ ಮಾಡೋಣ ಅಂತ. ನಾವು ಮನೆಯಾಗಿರೋ ವಸ್ತುವಿಂದ ಏನಾದರೂ ಮಾಡಿದ್ರೆ ಖುಷಿನೇ ಬೇರೆ. ತೊಗೊಂಡು ಬಂದು ವಸ್ತುವನ್ನು ಪ್ರೆಸೆಂಟ್ ಮಾಡೋದು ಏನು ದೊಡ್ಡದಿರೋಂಗಿಲ್ಲ. ಬಟ್ ನಮ್ಮ ಮನೆಯಾಗಿರುವಂಥ ವಸ್ತುಗಳನ್ನು ಯುಟಿಲೈಸ್ ಮಾಡ್ಕೊಂಡು ನಾವೇನಾದರೂ ಒಂದು ಹೊಸದು ಮಾಡಿದ್ರೆ ಅದ್ರೊಳಗೆ ಸಿಗೋ ಹ್ಯಾಪಿನೆಸ್ಸೇ ಬೇರೆ ಇರ್ತಿತ್ತು ನೋಡ್ರಿ. ಇಲ್ಲಿ ನಾನು ಹಿಂಗೆ ಅದ್ವಿತಿದು 2-3 ಥರ ಆಟ ಸಾಮಾನಿಂದ ಮಾಡೀನಿ. ಆ ಮಾಡಿರುವಂಥ ರಂಗೋಲಿನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನ ನಿಮ್ಗೆ ಹೆಂಗೆ ಅಂತೇಳಿ ತೋರಿಸ್ತೀನಿ. ಈ ಥರ ಫಸ್ಟಿಗೆ ಒಂದು ಟ್ರಿಪ್ ಇದನ್ನು ಮುಗಿಸ್ಕೊಂಡೆ ನಾನು. ಆಗಿನ ಕಾಲದಾಗ ರಂಗೋಲಿ ಅಂದ್ರೆ ಏನು ಮಾಡ್ತಿದ್ರು ಅಂದ್ರೆ ಅಕ್ಕಿ ಹಿಟ್ಟಿಂದ ಹಾಕ್ತಿದ್ರು. ಅಕ್ಕಿ ಹಿಟ್ಟಿಂದ ಯಾಕೆ ಹಾಕ್ತಿದ್ರು ಅಂದ್ರೆ ಮನೆ ಸುತ್ತಮುತ್ತಲು ಬರೋ ಹಕ್ಕಿಗಳೆಲ್ಲ ಅದನ್ನು ತಿಂದು ಹೋಗ್ತಿದ್ವು. ಹಕ್ಕಿಗೆ ಆಹಾರನೂ ಕೂಡ ಆಗ್ತಿತ್ತು. ಎದ್ದ ತಕ್ಷಣ ಪಕ್ಷಿ ಕಲರವ ಕೇಳಿದ್ರೆ ಮನಸ್ಸಿಗೆ ಹಿತ ಅನ್ನಿಸ್ತಿತ್ತು. ಆಗಿನ ಕಾಲದಾಗ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಒಂದು ತನ್ನದೇ ಆದಂತಹ ಬೆಲೆ ಇರ್ತಿತ್ತು, ತನ್ನದೇ ಆದಂತಹ ರೀಸನ್ ಇರ್ತಿತ್ತು. ಬಟ್ ನಾವು ಈಗಿನ ಕಾಲದ ಜನ ಎಷ್ಟೊಂದು ಪದ್ಧತಿಗಳನ್ನ ಆಮೇಲೆ ಯಾಕೆ ಹಾಕ್ತಿದ್ರು ಅನ್ನೋ ಕಾರಣಗಳನ್ನು ಹುಡುಕಾಡೋದ್ರೇ ಇಲ್ಲ. ಯಾಕಂದ್ರೆ ನಮ್ಮ ಜನ್ರೇಷನದ ಲೈಫ್ ಸ್ಟೈಲ್ ಹೆಂಗೆ ಐತಂದ್ರೆ 24/7 ವರ್ಕ್ ಅಂದಾಗ ಹೋಗ್ಬಿಡ್ತೈತಿ. ಯಾಕಂದ್ರೆ ಅರ್ನಿಂಗ್ಸ್ ಇರಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ಹಾಗಾಗಿ ನಾವು ನಮ್ಮ ಸೆಲ್ಫನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಬೇಕಾಗ್ತೈತಿ. ಆಗಿನ ಕಾಲದ ಜೀವನ ಶೈಲಿ, ಆಗಿನ ಕಾಲದ ಜೀವನ ಪದ್ಧತಿ ಬೇರೆಯೇ ಇರ್ತಿತ್ತು. ಹಾಗಾಗಿ ಅವರು 100 ವರ್ಷ ಖುಷಿಯಿಂದ ಸುಖವಾಗಿ ಆರೋಗ್ಯವಾಗಿ ಬಾಳ್ತಿದ್ರು. ಬಟ್ ನಮ್ಮ ಜನದ ಲೈಫ್ ಸ್ಟೈಲಿಗೂ ನಮ್ಮ ಫುಡ್ಡಿಗೂ ಈಗಿನ ಜನ್ರೇಷನ್ನವ್ರು ನಾವು 50 ಬದುಕಿದ್ರೆ ಹೆಚ್ಚು ಅನ್ನಂಗೆ ಆಗಿರ್ತದೆ. ಇದು ನೋಡ್ರಿ, ಸೆಕೆಂಡ್ ಟ್ರಿಪ್ ನಾನು ರಂಗೋಲಿ ಹಾಕ್ಲಿಕ್ಕತ್ತೀನಿ. ನಿಮ್ಮ ಮನೆಗೂ ಎಲ್ಲರೂ ಡೈಲಿ ರಂಗೋಲಿ, ನಿಮ್ಮ ಮನೆ ಮುಂದೆ ರಂಗೋಲಿ ಯಾರು ಹಾಕ್ತಾರೆ ಅಂತ ಹೇಳಿ ಕಮೆಂಟ್ ಹಾಕಿರಿ. ಹೋಪ್ ಎಲ್ಲರ ಮನೆಗೂ ಅಮ್ಮಂದ್ರೆ ಹಾಕ್ತಾರೆ. ಮದ್ವೆಗಿನ ಮುಂಚೆ ಅಂತೂ ನಾವು ರಂಗೋಲಿ ಅಡುಗೆ ಮನೆ ಅಂತೇಳಿ ಕಾಲಿಟ್ಟಾಕಿನ ಎಲ್ಲ ಮದುವೆಯಾಗಿಂದ ನೇಚರ್ ತಾನಾಗಿ ಕಲಿಸುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಮದುವೆ ಆಗಿಂದನೇ ರಂಗೋಲಿ ಕಲ್ತೀನಿ. ಈ ಥರ ನಾನು ಇದು ಸೆಕೆಂಡ್ ರಂಗೋಲಿ ಕೂಡ ಹಾಕಿನಿಲ್ಲಿ. ನೀಟಾಗಿ ಡಾರ್ಕಂಗೆ ಹಾಕ್ಬೇಕು ಇದನ್ನು ರಂಗೋಲಿನ. ರಂಗೋಲಿ ಅಂತ ಬಂದ ತಕ್ಷಣ ಸಿಕ್ಕಾಪಟ್ಟೆ ಕಲರ್ ಶೀಟ್ಸ್ನಾಗೂ ನಾವು ಹಾಕ್ಬೋದು. ಆ್ಯಕ್ಚುಲಿ ಕೆಳಗೆ ಕರಿ ಕಲ್ಲಿರೋರ್ಗಂತೂ ವೈಟ್ ರಂಗೋಲಿ ಹಾಕ್ಬಿಟ್ರೆ ಸಾಕು, ಕಲರ್ ರಂಗೋಲಿ ಅವಶ್ಯಕತೆಯೇ ಇಲ್ಲ. ಇಲ್ಲ ನಮ್ಮ ಮನೆ ಹಳೇದೈತಲ್ಲ, ಹಾಗಾಗಿ ನೆಲ ಅಷ್ಟು ನೀಟಿಲ್ಲ. ಇದನ್ನು ತೊಗೊಂಡು 2 ಮೆಟ್ಲು ಹಾಕ್ತೀನಿ. ಸೊ ನಾನು ಅಂದ್ಕೊಂಡಿರುವಂತಹ ಒಂದು ಡಿಸೈನ್ ಬರ್ಬೇಕಂದ್ರೆ ನಾನು 2 ಅಚ್ಚು ನಡ್ವರ್ಕ್ ಇನ್ನೊಂದು ಅಚ್ಚಿಟ್ಟು ಎಲ್ಲ ಕಡೆನೂ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಈ ಥರ ರಂಗೋಲಿ ಫಿಲ್ ಮಾಡ್ಲಿರ್ತೀನಿ. ದೇವ್ರ ಪೂಜೆ, ವ್ಲಾಗ್ಸ್, ಅಲಂಕಾರ, ರಂಗೋಲಿ, ಕ್ರಾಫ್ಟ್, ಆರ್ಟ್ ಇಂಥವು ಬೇರೆ 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 ಫೀಲ್ಡ್ ಒಳಗೂ ನನಗೆ ಇಂಟ್ರೆಸ್ಟ್ ಭಾಳ ಐತಿ. ಅದು ನಂಗೆ ಡಿಫ್ರೆಂಟ್ ಐಡಿಯಾಸ್ ಅದಾವ, ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಟ್ರೈ ಮಾಡ್ಲಿರ್ತೀನಿ. ನನಗೆ 2 ಹುಡುಗರು ಇರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಸಾಲ್ತಿಲ್ಲ. ಬಟ್ ಆದರೂ ಕೂಡ ದಿನ ಒಂದೊಂದು ಹೊಸ ಐಡಿಯಾ ಏನಾರ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಾಕತ್ತೀನಿ. ಪ್ಲ್ಯಾನ್ಸ್ ಬರ್ತಾವೆ, ಬಟ್ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಟೈಮೇ ಇರೋದಿಲ್ಲ. ಹಾಗಾಗಿ ಪ್ಲೀಸ್ ನನ್ನ ಚಾನಲನ್ನು ನೀವು ರೆಗ್ಯುಲರ್ ಹಂಗೆ ವಾಚ್ ಮಾಡಿರಿ. ನಿಮ್ದು ಏನಾದರೂ ಸಜೆಷನ್ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿರಿ, ನಾನು ಕರೆಕ್ಷನ್ ಮಾಡಿಸ್ಕೊತೀನಿ. ನಿಮ್ಮ 1 ಲೈಕ್ ಕೂಡ ನನ್ನ ಚಾನಲ್ ಗ್ರೋತ್ ಆಗೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಗೆ ಏನಾದರೂ ಕ್ರಾಫ್ಟ್ ಐಡಿಯಾಸ್ ಇದ್ರೆ ನನಗೆ ಟೆಕ್ಸ್ಟ್ ಮಾಡಿರಿ, ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಎಲ್ಲರಿಗೂ ತೋರಿಸ್ತೀನಿ. ವಿದ್ಯೆಯನ್ನು ದಾನ ಮಾಡಿದಷ್ಟು ನಮ್ಮ ವಿದ್ಯೆ ಹೆಚ್ಚಿಗೆ ಆಗ್ತೈತೆ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಹಾಗಾಗಿ ನಮ್ಮ ತಲೆಗೆ ಬಂದಿದ್ದ ಐಡಿಯಾನ ಪಟ್ಟನ ನಾನು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ 3 ಅಚ್ಚು ನಡ್ಬರ್ಕ ಇನ್ನೊಂದು ಹಚ್ಚಿಟ್ಕೊಂಡು ನಾನು ಹಾಕ್ಲಿಕ್ಕತ್ತೀನಿ. ಇಲ್ಲಿ ನೋಡ್ರಿ, ಇದು ಎಷ್ಟು ಚೆನ್ನಾಗಿ ಕಾಣ್ತೈತಿ. ಇದು ಹತ್ತಿರದಿಂದ ಇನ್ನೂ ಅಷ್ಟು ನೀಟಾಗಿ ಕಾಣ್ತಿಲ್ಲ, ಬಟ್ ದೂರದಿಂದ ನಾವು ಫೋನ್ ಹಿಡಿದಾಗ ಭಾಳ ಒಂಥರ ಕಂಪ್ಯೂಟರ್ ಪ್ರಿಂಟೆಡ್ ಸ್ಕ್ವೇರ್ಸ್ ಇರ್ತಾವಲ್ಲ, ಆ ಥರ ಕಾಣ್ಲಿತ್ತೈತಿ.
ಹಿಂಗೆ ಕಲರ್ ಹಾಕಾಕತ್ತೀನಿ. ನಮ್ಗೆ ಇದನ್ನು ರಂಗೋಲಿ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕಂದ್ರೆ ಫಸ್ಟಿಗೆ ನಾವು ಈ ಹಚ್ಚಿಂದ ಬಾರ್ಡರ್ ಏನು ಡ್ರಾ ಮಾಡಿಕೊಂಡು ನಾವು ಡಾರ್ಕ್ ಕಲರ್ನ ಪೂರ್ತಿ ಫಿಲ್ ಮಾಡಬೇಕು. ಅದ್ರ ಮೇಲೆ ಹಚ್ಚಿಟ್ಕೊಂಡು ರಂಗೋಲಿ ಹಾಕಿಬಿಡ್ಬೇಕು. ಈ ಥರ ರಂಗೋಲಿ ಹಾಕಿದ್ರೆ ಭಾಳ ಚೆನ್ನಾಗಿ ಎದ್ದು ಬರುತ್ತೆ, ನೀಟ್ ಅನ್ಸುತ್ತೆ, ಕಣ್ಣಿಗೂ ಹಿತ ಅನ್ಸುತ್ತೆ. ನೀವು ಯಾವುದಾದ್ರೂ ರಂಗೋಲಿ ಕಾಂಪಿಟೇಷನ್ ಒಳಗೆ ಹೋಗೋದಾದ್ರೂ ಟೈಮ್ ಇರ್ತದಲ್ಲ, ಅಲ್ಲಿ ಡಾರ್ಕ್ ರಂಗೋಲೀಸ್ನ ಹಾಕಿ ಪ್ರೆಸೆಂಟ್ ಮಾಡಿರಿ. ಸೊ ಕಲರ್ಸ್ ಅಟ್ರಾಕ್ಟಿವ್ ಕಂಡ್ರೆ ಜಡ್ಜಸ್ಸು ಇಂಪ್ರೆಸ್ ಆಗ್ತಾರೆ, ನೋಡೋರಿಗೂ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಈ ರಂಗೋಲಿನ ಸಾಣ್ಗಿ ತೊಗೊಂಡು ಹಾಕೋದ್ರಿಂದ ರಂಗೋಲಿ ಸೇವ್ ಆಗ್ತೈತಿ, ಟೈಮ್ ಸೇವ್ ಆಗ್ತೈತಿ. ಆಮೇಲೆ ನೀಟಾಗಿ ರಂಗೋಲಿ ಕೂಡ ಸ್ಪ್ರೆಡ್ ಆಗ್ತೈತಿ. ಇಲ್ಲಿ ಸ್ಕ್ವೇರ್ ಭಾಳ ಸಣ್ಣ ಸಣ್ಣ ಅದಾವಲ್ಲ, ಹಾಗಾಗಿ ನಾ ಏನು ಮಾಡ್ಲತ್ತೇನಂದ್ರೆ ಸುಮ್ಮನೆ ಕೈಲಿ ಹಾಕಾಕತ್ತೀನಿ. ಯೂಶ್ವಲಿ ನಾ ಸಾಣ್ಗಿ ಇಲ್ಲ ಹಿಟ್ಟು ಸೋಸೋದು ಸಾಣ್ಗಿ ಇರ್ತೈತಲ್ಲ, ಅದ್ರ ಅಗಲಂದು ಅದರಲ್ಲೇನೂ ಹಾಕಿರ್ತೀನಿ. ದೊಡ್ಡ ದೊಡ್ಡ ರಂಗೋಲಿ ಹಾಕೋದಾದ್ರೆ ಅದರಲ್ಲೇ ಹಾಕ್ಬಿಟ್ಟಿರ್ತೀನಿ. ಟೈಮು ಸೇವ್ ಆಗ್ತೈತಿ, ಎನರ್ಜಿನೂ ಸೇವ್ ಆಗ್ತೈತಿ. ಇಲ್ಲಿ ನೋಡ್ಬೋದು ಈ ಥರ ಆಗುತ್ತೆ. 4 ಅಚ್ಚಿಂದ ಮಾಡಿರೋ ರಂಗೋಲಿ ಈ ಥರ ಆಗ್ತೈತೆ ನೋಡ್ರಿ. ಇದು ನಿಮಗೆ ಬೇಡಪ್ಪ, ನಾವು ಇದನ್ನ ಇನ್ನೂ ದೊಡ್ಡದಾಗಿ ಮಾಡ್ಕೋಬೇಕಂತಂದ್ರೆ ಎಂಡಿಗೆ ಐತಲ್ಲ, ನಾ ಈಗ ತೋರಿಸಿದ್ನಲ್ಲ ಅದೇ ಥರ ನೀವು ಎಂಡಿಗೂ ಹಾಕ್ರಿ. ಈ ಥರ ಚೆನ್ನಾಗಿ ಕಾಣುತ್ತೆ. ನಾನು ಎತ್ತರದಿಂದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೀನಿ, ಬಟ್ ಸ್ಟಿಲ್ ಅದಂಥ ಪರಿ ನೀಟ್ ಬಂದಿಲ್ಲ. ಇನ್ನೂ ನಾನು ಎಡಿಟಿಂಗ್ ಫೋಟೋಗ್ರಫಿ ಸ್ಕಿಲ್ಸ್ ಕಲಿಯಾಕತ್ತೀನಿ. ಪ್ಲೀಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ರಿ ವಿಂಡೋ ಶೇಪ್, ಡೋರ್ ಶೇಪ್ಸ್ ಎಲ್ಲ ನೀಟಾಗಿ ಕಾಣಕತ್ತವು. ಆ್ಯಕ್ಚುಲಿ ಆ ಟಾಯಿಂದ ಮನಿ ಮಾಡ್ಬೋದು. ಅದು ನನ್ನ ಮಗಳ ಟಾಯಿಂದ ಹಾಕಿದ್ದೈತಿ ರಂಗೋಲಿ. ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಲವ್ ಯು ಉತ್ತರ ಕರ್ನಾಟಕ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.